ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿದ್ದು ಅನಲಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ನೆನಿಪನ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವ ಮಾಡಿ ಕೊಟ್ಟುಂಡುಣಿಪ ನಿತ್ಯಾನಂದ ಭೋಜನದಾಯಿ ತುರ್ಯಾಪ್ಪ. ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿತ್ತು. ಅನಲ ಯಮ ಸೋಮ ಆದಿ ಪಿತೃದೇವತೆಗಳಿಗೆ ಅನ್ನ ನೆನಿಪನು ಆ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವ ಮಾಡಿಕೊಟ್ಟು ಉಂಡುಣಿಪ ಉಂಡು ಉಣಿಪ ನಿತ್ಯಾನಂದ ಭೋಜನದಾಯಿ ತುರಿಯಪ್ಪ. ಹಿಂದಿನ ಪದ್ಯಗಳಲ್ಲಿ ಅನಿರುದ್ಧಾದಿ ಭಗವದ್ ರೂಪಗಳನ್ನ ಭೋಜನ ಕಾಲದಲ್ಲಿ ಚಿಂತನೆಯನ್ನ ಮಾಡಬೇಕು. ಯಾವ ಅಧಿಕಾರಿಯಾದವನು ಈ ಅನಿರುದ್ಧಾದಿ ರೂಪಗಳನ್ನ ಚಿಂತನೆ ಮಾಡ್ತಾನೆ ಅಂಥವನಿಗೆ ವಿಶೇಷವಾಗಿರ್ತಕ್ಕಂತಹ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತೆಲ್ಲ ಹೇಳ್ತಾ ಬಂದರು. ಈಗ ಅದು ಆ ಅಧಿಕಾರಿಗೆ ಮಾತ್ರ ಅಷ್ಟೇ ಅಲ್ಲ, ಆ ಅಧಿಕಾರಿಯ ಪಿತೃವರ್ಗ ಅಂತ ಯಾರಿದ್ದಾರೆ ಆ ಪಿತೃಗಳಿಗೂ ಕೂಡ ಭಗವಂತ ಅನುಗ್ರಹವನ್ನ ಮಾಡುತ್ತಾನೆ ಎಂಬುದಾಗಿ ಈಗ ಅದನ್ನು ತಿಳಿಸ್ತಾ ಇದ್ದಾರೆ. ತ್ರಿನವತಿ ಸ್ವರೂಪಾತ್ಮಕ ಅಂತಾರೆ. ತ್ರಿನವತಿ, ನವತಿ ಅಂದ್ರೆ 90, ತ್ರಿನವತಿ ಅಂತಂದ್ರೆ 93. 93 ಸ್ವರೂಪಗಳಿದೆಯಂತೆ. ಅಂದ್ರೆ ಪರಮಾತ್ಮನ ಸಮೀಚೀನವಾದಂತಹ ರೂಪಗಳೆಷ್ಟಿದೆ, ತನ್ನದೇ ಆಗಿರತಕ್ಕಂತಹ ರೂಪ ಅದು 93 ಇದೆ. ಸ್ವರೂಪಭೂತವಾದಂತಹ ಆ ರೂಪಗಳು 93 ಇದೆ. ಅಲ್ಲ, 93 ಅಂತ ಯಾಕೆ ತಗೊಂಡ್ರು ಅಂದ್ರೆ ನೋಡಿ, ಪಿತೃದೇವತೆಗಳು ಅಂತ 3 ಜನ ಪ್ರಸಿದ್ಧರು, ವಸು, ರುದ್ರ, ಆದಿತ್ಯ ಅಂತ. ವಸುಗಳು ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ. ಆದಿತ್ಯರು ಎಷ್ಟು ಜನ ಇದ್ದಾರೆ? 12 ಜನ ಇದ್ದಾರೆ. ರುದ್ರರು ಎಷ್ಟು ಜನ ಇದ್ದಾರೆ? 11 ಜನ ಇದ್ದಾರೆ. ಇದಿಷ್ಟನ್ನು ಸೇರಿಸ್ಬಿಟ್ರೆ 8 + 12 + 11 ಅಂತ ಸೇರಿಸ್ಕೊಂಡ್ರೆ 31 ಅಂತ ಸಂಖ್ಯೆ ಬರುತ್ತೆ. ಈ 31 ಅನ್ನೋ ಸಂಖ್ಯೆಯನ್ನ 3 ಗುಣಗಳಿಂದ ಗುಣಿಸಬೇಕು, ಮಲ್ಟಿಪ್ಲೈ ಮಾಡಬೇಕು. ಸತ್ವರಜಸ್ತಮೋ ಗುಣಗಳಿಂದ ಮಲ್ಟಿಪ್ಲೈ ಮಾಡಬಹುದು. ಅಥವಾ ಇನ್ನೊಂದು ಬಗೆ ಅಂತಂದ್ರೆ ಅಹಂಕಾರ ತತ್ವದಲ್ಲಿ 3 ವಿಧ ಇದೆ. ಯಾವುದೋ ಒಂದು ವೈಕಾರಿಕ ಅಹಂಕಾರ, ಒಂದು ತೈಜಸ ಅಹಂಕಾರ, ಇನ್ನೊಂದು ತಾಮಸ ಅಹಂಕಾರ. ಯಾಕೆಂದ್ರೆ ಒಬ್ಬೊಬ್ಬರ ಶರೀರವೂ ಕೂಡ ಈ 3 ಅಹಂಕಾರ ತತ್ವಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಈಗ ವೈಕಾರಿಕ ಅಂತಂದ್ರೆ ಯಾವುದು? ಮನಸ್ಸೇ. ವೈಕಾರಿಕ ತತ್ವದಿಂದ ನಿರ್ಮಿತವಾದದ್ದು ಮನಸ್ಸು. ತೈಜಸ ತತ್ವದಿಂದ ನಿರ್ಮಿತವಾದದ್ದು ಯಾವುದು? ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, 10 ಇಂದ್ರಿಯಗಳೇನಿದೆ ಅದೇ. ಇನ್ನು ತಾಮಸ ತತ್ವದಿಂದ ನಿರ್ಮಿತವಾದದ್ದು ಯಾವುದು? ಪಂಚಭೂತಗಳು, ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ, ಪಂಚಭೂತಗಳೇನಿದೆ ಇದೇನೆ. ಈಗ ಇದನ್ನ 31ನ್ನ ಈ 3ರಿಂದ ಗುಣಿಸಿದ್ರೆ ಅವಾಗ ಎಷ್ಟಾಯ್ತು? 93 ಆಯ್ತು. ಹೀಗೆ 31 × 3 93 ಅಂತ ನಮಗೆ ಸಂಖ್ಯೆ ಬರುತ್ತೆ. ಇಲ್ಲ 3 ಗುಣಗಳಿಂದನೂ ಗುಣಿಸಬಹುದು. ಸತ್ವರಜಸ್ತಮೋ ಗುಣಗಳು ಎಲ್ಲ ಶರೀರದಲ್ಲೂ ಇದೆ. ಎಲ್ಲ ಶರೀರವೂ ಕೂಡ ಈ ಗುಣಗಳಿಂದ ಮಾಡಲ್ಪಟ್ಟಿರುವಂತಹದ್ದು. ಆದ್ರಿಂದ 91 ಅಂತ ಬರಲಿಕ್ಕೆ 31ನ್ನ 3ರಿಂದ ಗುಣಿಸಿದ್ರೆ ನಮಗೆ ಎಷ್ಟಾಗತ್ತೆ? 93. ತ್ರಿನವತಿ 93 ಅಂತ ಬರುತ್ತೆ. ಹೀಗೆ
ತ್ರಿನವತಿ ಸ್ವರೂಪಾತ್ಮಕನಾಗಿರ್ತಕ್ಕಂತಹವನು ಯಾರು? ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ. ಅನಿರುದ್ಧನು ಸದಾ ಯಜಮಾನನಾಗಿದ್ದು ಸದಾ ಕಾಲ ಅವನು ಸ್ವಾಮಿಯಾಗಿರ್ತಾನಂತೆ. ಸದಾ ಕಾಲ ಅವನು ಸ್ವಾಮಿಯಾಗಿದ್ದಾನೆ, ಯಜಮಾನನಾಗಿದ್ದು ಏನ್ ಮಾಡ್ತಾನೆ? ಅನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ನೆನಿಪನು. ಅನಲ, ಅನಲ ಅಂತಂದ್ರೆ ಅಗ್ನಿ, ಸೋಮ ಅಂತಂದ್ರೆ ಯಮ ಅಂತಂದ್ರೆ ಯಮದೇವರು, ಸೋಮ ಅಂತಂದ್ರೆ ಚಂದ್ರ. ಈ ಮೂರು ಜನ, ಈ ಮೂರು ಗಣ ಏನಿದೆ, ಇನ್ನೊಂದು ಪಿತೃಗಣ. ಅನಲ, ಸೋಮ, ಯಮ ಅನ್ನುವಂತಹ ಇನ್ನೊಂದು ಪಿತೃಗಣ ಏನಿದೆ, ವಸು ರುದ್ರ ಆದಿತ್ಯ ಅನ್ನೋದು ಒಂದು ಗಣ, ಇನ್ನೊಂದು ಈ ಗಣ ಅನಲ ಯಮ ಸೋಮ ಅಂತ. ಇಂತಹ ಪಿತೃಗಳಿಗೆ, ಪಿತೃದೇವತೆಗಳಿಗೆ ಏನು ಮಾಡ್ತಾನೆ? ಅನ್ನ ನೆನಿಪನು, ಅನ್ನ ಅಂತ ಕರೆಸ್ಕೊಳ್ತಾನೆ. ಅಂದ್ರೆ ಅಧಿಕಾರಿಯಾದವನು ಇಲ್ಲಿ ತಾನು ಪಿತೃಕಾರ್ಯವನ್ನ ಮಾಡ್ತಾ ಇರ್ತಾನೆ. ಪಿತೃಕಾರ್ಯವನ್ನ ಮಾಡ್ತಾ ಇರುವಂತಹ ಕಾಲಕ್ಕೆ ಅನ್ನವನ್ನ ಬಳಸ್ತಾನೆ. ಇಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂತಹ ಅನ್ನವನ್ನ ಅಲ್ಲೇನ್ ಮಾಡ್ತಾರೆ? ಅಲ್ಲಿ ದೇವತೆಗಳಿಗೆ ಅದನ್ನ ಮುಟ್ಟಿಸ್ತಾನೆ. ಪರಮಾತ್ಮ ಅದನ್ನ ಮಾಡ್ತಾನೆ. ದೇವತೆಗಳಿಗೆ ತಾನು ಅದರ ಸಾರ ಭಾಗವನ್ನ ಸ್ವೀಕಾರ ಮಾಡಿ ಈ ಪಿತೃ ದೇವತೆಗಳಿಗೆ ಅದನ್ನ ಮುಟ್ಟಿಸ್ತಾನೆ. ಒಂದು ಪಿತೃ, ಪಿತಾಮಹ, ಪ್ರಪಿತಾಮಹ ಅಂತ ಮೂರು ವರ್ಗ ಇದ್ದೇ ಇದೆ. ಆ ಮೂರು ವರ್ಗದಲ್ಲಿರ್ತಕ್ಕಂತಹ ದೇವತೆಗಳಿಗೆ, ಅನಲ ಯಮ ಸೋಮ ಅಂತ ಕರೆಸಿಕೊಳ್ಳುವಂತಹ ದೇವತೆಗಳಿಗೆ, ಮತ್ತೆ ಇನ್ನು ಮೂರು ವಸು ರುದ್ರ ಆದಿತ್ಯ ಅಂತ ಕರೆಸಿಕೊಳ್ಳುವಂತಹ ದೇವತೆಗಳಿಗೆ ಏನ್ ಮಾಡ್ತಾನೆ ಪರಮಾತ್ಮ? ಅನ್ನವನ್ನ ತಲುಪಿಸ್ತಾನೆ. ಅನ್ನ ನೆನಿಪನೋ ಆ ಪ್ರದ್ಯುಮ್ನ, ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅನ್ನ ಅಂತ ಕರೆಸಲ್ಪಡ್ತಾನೆ. ಮಾಡಿ ಅನ್ನ ಅಂತ ಅವನು ಆಯಿತು. ಅನ್ನದ ಒಳಗಡೆ ತನ್ನ ರೂಪವನ್ನ ಇಟ್ಟ, ಅನ್ನ ಅಂತ ಕರೆಸಿಕೊಂಡ. ಹಾಗಾದ್ರೆ ವಿಭಾಗವನ್ನ ಮಾಡಬೇಕಲ್ಲ. ಇದು 4 ಅಲ್ಲಿ ವಿಭಾಗ ಹೇಗೆ ಅಂತಂದ್ರೆ 6:3 ಅಂತಾರೆ. 6 ಭಾಗ ದೇವತೆಗಳಿಗೆ, 6 ಭಾಗ ಪಿತೃಗಳಿಗೆ, 3 ಭಾಗ. 6 ಭಾಗ ದೇವತೆಗಳಿಗೆ ಅಂದ್ರೆ ಅಲ್ಲಿ ವಸು ರುದ್ರ ಆದಿತ್ಯ ಯಮ ಸೋಮ ಅನಲ, ಈ 6 ಭಾಗ ದೇವತೆಗಳಿಗೆ, ಪಿತೃ ಪಿತಾಮಹ ಪ್ರಪಿತಾಮಹ ಅಂತ 3 ಭಾಗ ಪಿತೃಗಣಕ್ಕೆ. ಹೀಗೆ ವಿಭಾಗವನ್ನ ಮಾಡ್ತಾನೆ. ಆ ವಿಭಾಗ ಮಾಡೋದು ಯಾರು ಅಂತಂದ್ರೆ ಸಂಕರ್ಷಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ. ಅನ್ನ ನೆನಿಪನೋ ಆ ಪ್ರದ್ಯುಮ್ನ ಕಾಮ ಸಂಕರ್ಷಣ ವಿಭಾಗವ ಮಾಡಿಕೊಟ್ಟು, ಮಾಡಿರೋದಷ್ಟೇ ಅಲ್ಲ, ತಾನು ಉಣ್ತಾನೆ, ಬಿಂಬರೂಪಿಯಾಗಿ ತಾನು ಅದನ್ನು ಸ್ವೀಕಾರ ಮಾಡ್ತಾನೆ. ಉಂಡು ಉಣಿಪ, ಆ ದೇವತೆಗಳಿಗೆ ಅದನ್ನ ಕೊಡ್ತಾನೆ, ಆ ಜೀವರಾಶಿಗಳಿಗೆ ಅದನ್ನ ನೀಡ್ತಾನೆ. ಉಂಡು ಉಣಿಪ, ಅವನು ಎಂಥವನು? ಇಷ್ಟೆಲ್ಲ ಮಾಡಬೇಕಾದ್ರೆ ಅವನಲ್ಲೇನಾದ್ರೂ ವಿಕಾರಾದಿಗಳಾಗತ್ತಾ ಅಂದ್ರೆ ನಿತ್ಯಾನಂದ ಅಂತ. ನಿತ್ಯದಲ್ಲೂ ಆನಂದ ಸ್ವರೂಪಿ, ನಿತ್ಯದಲ್ಲೂ ಆನಂದವನ್ನೇ ಅನುಭವಿಸ್ತಾ ಇರ್ತಕ್ಕಂತಹ ಪರಮಾತ್ಮ. ಅವನಿಗೆ ಕಿಂಚಿತ್ತೂ ದೋಷದ ಲವಲೇಶವೂ ಇಲ್ಲ. ನಿತ್ಯಾನಂದ ಭೋಜನದಾಯಿ, ನಿತ್ಯಾನಂದ ಭೋಜನದಾಯಿ ಅಂತನೂ ಕರೀತಾರೆ. ನಿತ್ಯಾನಂದ ಭೋಜನದಾಯಿ ಅಂತನೂ ಕರೀತಾ ಇದ್ದಾರೆ. ನಿತ್ಯದಲ್ಲೂ ಆನಂದವನ್ನ ಭೋಜನ ಮಾಡಿಸ್ತಾನಂತೆ. ನಿತ್ಯಾನಂದ ಭೋಜನದಾಯಿ ತುರ್ಯಾಪ್ಪ. ತುರ್ಯ ಅಂತ ಪರಮಾತ್ಮನಿಗೆ ಹೆಸರು. ತುರ್ಯ ಅಂತಂದ್ರೆ ಯಾರು? ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನೇ ತುರ್ಯ ಅಂತ ಕರೆದಿದ್ದು. ಅವನು ನಿತ್ಯದಲ್ಲೂ, ಅದು ನಿತ್ಯಾನಂದ ಅಂತ ಒಂದು ಶಬ್ದ, ಭೋಜನದಾಯಿ ಅಂತ ಇನ್ನೊಂದು ಶಬ್ದವನ್ನ ಮಾಡಬಹುದು. ನಿತ್ಯದಲ್ಲೂ ತಾನು ಆನಂದವನ್ನ ಅನುಭವಿಸ್ತಾ ಇರ್ತಾನೆ, ತಾನು ಎಲ್ಲ ಜೀವರಾಶಿಗಳಿಗೂ ಭೋಜನವನ್ನ ನೀಡ್ತಾನೆ. ಆದ್ರಿಂದ ಭೋಜನದಾಯಿ ಇದು ಒಂದರ್ಥ. ಅಥವಾ ಸಂಪೂರ್ಣವಾಗಿ ಇಟ್ಕೊಂಡ್ಬಿಟ್ರೆ ನಿತ್ಯಾನಂದ ಭೋಜನ, ನಿತ್ಯದಲ್ಲೂ ಆನಂದವನ್ನೇ ತಾನು ಭೋಗ ಮಾಡ್ತಾ ಇರ್ತಾನೆ.
ತಾನು ಭೋಗವನ್ನ ಮಾಡಿ ಅದನ್ನ ಕೊಡ್ತಾನೆ ಮುಕ್ತರಿಗೆ, ಆ ಭೋಜನವನ್ನ ಮಾಡಿಸ್ತಾನೆ ಮುಕ್ತರಿಗೆ. ನಿತ್ಯಾನಂದ ಭೋಜನದಾಯಿ, ನಿತ್ಯದಲ್ಲೂ ಆನಂದವನ್ನ ಮುಕ್ತರಿಗೆ ನೀಡ್ತಾನೆ. ಆದ್ದರಿಂದ ಮುಕ್ತರಿಗಷ್ಟೇ ಅಲ್ಲ, ನಾವು ಊಟವನ್ನ ಮಾಡಿದಾಗಲೂ ಕೂಡ ನಮಗೆ ಆನಂದ ಆಗುತ್ತೋ ಇಲ್ವೋ, ನಮಗೆ ಎಷ್ಟು ಪರಮಾನಂದ ಆಗತ್ತೆ ಅನ್ನವನ್ನ ತಿಂದಾಗ. ಆ ಆನಂದವನ್ನ ಉಂಟು ಮಾಡುವವನು ಅವನೇ ನಿತ್ಯದಲ್ಲೂ. ನಿತ್ಯಾನಂದ ಭೋಜನದಾಯಿ. ತುರ್ಯಾಪ್ಪ, ತುರ್ಯ ಅಂತ ಅವನಿಗೆ ಹೆಸರು. ಅಪ್ಪ ಅಂತಂದ್ರೆ ಹೆಸರು ಅಂತ ಅರ್ಥ. ತುರ್ಯ ಅಂತಂದ್ರೆ ಚತುರ್ಥ ರೂಪ. ಯಾವುದೋ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 4ನೇ ರೂಪ. ಅದು ವಾಸುದೇವ ಅಂತ ಹೀಗೆ ಕರೆಸ್ಕೊಳ್ತಾನೆ. ಆದ್ರಿಂದ ಅನಿರುದ್ಧನಾಗಿ ತಾನು 93 ರೂಪಗಳಿಂದ ಇರ್ತಾನೆ. ಪ್ರದ್ಯುಮ್ನ ರೂಪದಿಂದ ಅನ್ನ ಅಂತ ಕರೆಸ್ಕೊಳ್ತಾನೆ. ಮತ್ತೆ ಸಂಕರ್ಷಣ ರೂಪದಿಂದ ಎಲ್ಲ ವಿಭಾಗವನ್ನ ಮಾಡ್ತಾನೆ. ಆ ಭೋಜನವನ್ನ ಮಾಡಿದ ಮೇಲೆ ನಿತ್ಯದಲ್ಲೂ ಆನಂದವನ್ನ ಉಣುಬಡಿಸ್ತಾನೆ. ಯಾಕೆ ಅಂತಂದ್ರೆ ಅವನು ವಾಸುದೇವನೇ ಮೂಲ ರೂಪ. ವಾಸುದೇವ ಮೂಲ ರೂಪ ಅಂತಂದ್ರೆ ಅವನೇ ಮೋಕ್ಷವನ್ನ ಕೊಡುವಂತಹ ಅವನು ಅಲ್ವಾ. ಮೋಕ್ಷದಲ್ಲಿ ಆನಂದವನ್ನ ನೀಡುವವನು ಅವನೇ, ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ. ಮುಕ್ತಿಪ್ರದ ಶ್ರೀ ವಾಸುದೇವಾಯ ನಮಃ ಅಂತ 12 ಗುರುಗಳಲ್ಲಿ ನಾವು ನಮಸ್ಕಾರವನ್ನ ಕೊನೆಗೆ ಮಾಡ್ತೀವಲ್ಲ. ಮೋಕ್ಷವನ್ನ ಕೊಡುವನು ಅಂದ್ರೆ ಅರ್ಥ ಏನೋ, ನಿತ್ಯಾನಂದ ಭೋಜನದಾಯಿ. ನಿತ್ಯದಲ್ಲೂ ಆನಂದವನ್ನ ನಮಗೆ ಭೋಗ ಮಾಡಿಸ್ತಾನೆ. ಇಹದಲ್ಲೂ ಭೋಗ ಮಾಡಿಸ್ತಾನೆ, ಪರದಲ್ಲೂ ಭೋಗ ಮಾಡಿಸ್ತಾನೆ. ಅಂಥವನು ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ. ಅವನನ್ನ ಚಿಂತನೆಯನ್ನ ಮಾಡಬೇಕು ಅಂತ ಹೀಗೆ ಅದನ್ನ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.